ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಇವತ್ತಿನ ವಿಡಿಯೋ ನನ್ನ ಮಗನಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ಬೆಳಗ್ಗೆ ಅವ್ರ ಅಪ್ಪ ಮನೆಯಲ್ಲಿದ್ದರು, ರವಿವಾರ ಇರೋದ್ರಿಂದ ನನ್ನ ಮಗ ನೋಡಿ ಮುಂದೆ ದೊಡ್ಡ ಕ್ರಿಕೆಟ್ ಮ್ಯಾನ್ ಆಗ್ತಾನೆ ಇವನು ಅಂತ ಹೇಳ್ತಾಯಿದ್ರು ಎಲ್ಲರೂ. ಅವ್ರ ಅತ್ತೆ, ಅಪ್ಪ ಎಲ್ಲರೂ ಹೇಳ್ತಾಯಿದ್ರು. ತುಂಬ ಖುಷಿ ಆಗ್ತಾಯಿತ್ತು ನೋಡಿ. ಅವನು ಎಷ್ಟು ಚೆನ್ನಾಗಿ ಗುರಿ ಇಟ್ಟು ಹೊಡಿತಾ ಇದ್ದಾನೆ. ತುಂಬಾ ಕ್ರಿಕೆಟ್ ಮೇಲೆ ತುಂಬಾ ಹುಚ್ಚಿದೆ ಅವನಿಗೆ. ದೇವ್ರ ದಯ, ಅವ್ನು ಮುಂದೆ ಏನಾಗ್ತಾನೋ ಅಂತ ನಮಗೆ ಗೊತ್ತಿಲ್ಲ. ಆದರೆ ಅವ್ನು ಮಾತ್ರ ಕ್ರಿಕೆಟ್ ಮೇಲೆ ತುಂಬಾ ಹುಚ್ಚಿದೆ ನೋಡಿ. ಅವನು ಎಷ್ಟು ಚೆನ್ನಾಗಿ ಆಡ್ತಾನೆ. ಮನೆಯಲ್ಲೇ ಗ್ರೌಂಡ್ ಮಾಡ್ಕೊಂಡು ಆಡ್ತಾನೆ ನೋಡಿ. ರನ್ ಮಾಡ್ತಾ ಇದ್ದಾನೆ, ಇವಾಗ ಓಡಾಡ್ತಾನೆ. ಅವ್ನು ಆಟ ಆಡೋದು ನೋಡಿದರೆ ಫುಲ್ ಖುಷಿಯಾಗಿ, ಅವ್ರ ಅಪ್ಪನೂ ಫುಲ್ ಖುಷಿಯಾಗಿ ಆಟ ಆಡ್ಸೋಕ್ಕೆ ಓಡಾಡ್ತಾರೆ ಅವನ್ನೇ ನೋಡಿ. ಅವನು ಎಷ್ಟು ಚೆನ್ನಾಗಿ ಆಟ ಆಡ್ತಾನೆ, ಎಷ್ಟು ಗುರಿ ಇಟ್ಟು ಹೊಡಿತಾನೆ ಅವನು. ನಮಗಂತೂ ತುಂಬ ಖುಷಿ ಆಗುತ್ತೆ. ಅವ್ರ ಅಪ್ಪಗಂತೂ ಫುಲ್ ಖುಷಿ ಆಗ್ತಾರೆ ಅವರು ಇವ್ರನ್ನ ಈ ಥರ ಆಟ ಆಡೋದು ನೋಡಿ. ಅದಕ್ಕೆ ಆಡಿಸ್ತೀನಿ ಬಾರಪ್ಪ ಅಂತ ಹೇಳ್ತಾಯಿದ್ರು. ಅವ್ರಿಗೇನೋ ಗೊತ್ತಿಲ್ಲ ನಮ್ಮ ಕೌಶಿಕ್ಗೆ. ಇವಾಗ ಡೈಲಿ ಒಂದು ಸರಿ ಆಡಲಿಲ್ಲ ಅಂದರೆ ಸಮಾಧಾನನೇ ಆಗೋಲ್ಲ. ಅವರಪ್ಪ ಬಂದ ತಕ್ಷಣವೇ ಸ್ಟಾರ್ಟ್ ಮಾಡಿಬಿಡ್ತಾನೆ. ಹಾಕು ಹೊಡಿತೀನಿ ನಾನು, ಹಂಗೆ ಆಡ್ತೀನಿ ಹಿಂಗೆ ಆಡ್ತೀನಿ ಅಂತ ಹೇಳಿ ಕ್ರಿಕೆಟ್ ಮೇಲೆ ತುಂಬಾ ಹುಚ್ಚಿದೆ ಅವನಿಗೆ ನೋಡಿ. ರನ್ ಮಾಡ್ತಾನೆ. ನನಗಂತೂ ತುಂಬಾ ಖುಷಿಯಾಗುತ್ತೆ. ಈ ವಿಡಿಯೋ ಎಡಿಟ್ ಮಾಡೋಕ್ಕಂತೂ ತುಂಬ ಖುಷಿ ಆಗ್ತಾಯಿದೆ ನನಗೆ ನೋಡಿ. ಎಷ್ಟು ಚೆನ್ನಾಗಿ ಆಟ ಆಡ್ತಾಯಿದ್ದಾನೆ ಅವನು ನೋಡಿ. ರನ್ ಮಾಡ್ತವನೆ, ಎಲ್ಲ ತಾನೇ ತಿಳ್ಕೊಂಬಿಟ್ಟಿದ್ದಾನೆ. ಹೆಂಗೆ ಗೊತ್ತಾಗಿದೆ ಏನೋ ಅಂತ ಗೊತ್ತಾಗ್ತಾ ಇಲ್ಲ ನಮಗೆ. ಅವನು ಎಲ್ಲಿ ಕರ್ಕೊಂಡು ಹೋಗಿಲ್ಲ ನಾನು. ಆಟ ಆಡೋದು ಅಲ್ಲಿ ಎಲ್ಲೂ ಹೋಗಿಲ್ಲ ಅವನು. ಇಲ್ಲಿ ನಮ್ಮ ಓಣಿಯಲ್ಲಿ ಆಡ್ತಾರೆ, ಅದನ್ನಷ್ಟೇ ನೋಡಿದ್ದಾನೆ ಹೊರತು ಹೋಗಿ ಆಡಿಲ್ಲ ಅವನು. ಹಾಗೆ ಕುತ್ಕೊಂಡು ನೋಡಿ ಮನೆಯಲ್ಲಿ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾನೆ ಆಡೋಕ್ಕೆ. ನಮ್ಮ ಯಜಮಾನ್ರು ಅವನಿಗೆ ಆಟ ಆಡಿಸ್ತಾರೆ ಮನೆಯಲ್ಲಿ ನೋಡಿ. ಎಷ್ಟು ಗುರಿ ಇಟ್ಟು ಹೊಡಿತಾ ಇದ್ದಾನೆ ಅಂತಂದು. ಇವನು ನೋಡಿ ಆಟ ಆಡೋದು ನೋಡಿದ್ರೆ ಅಂತ ನಮಗಂತೂ ತುಂಬಾ ಖುಷಿ ಆಗ್ತಾಯಿದೆ. ಇವತ್ತು ಫುಲ್ ಅವನ ಜೊತೆಗೆ ಒಂದೆರಡು ತಾಸು ಆಟ ಆಡಿದರು ಅವರಪ್ಪ. ಆಟ ಆಡಿ ಅವನಿಗೆ ಸ್ನಾನ ಅದೆಲ್ಲ ಮಾಡಿಸಿ, ಊಟ ಅದು ಮಾಡಿಸಿ ಆಟ ಆಡೋಕ್ಕೆ ಸ್ಟಾರ್ಟ್ ಮಾಡಿಸಿದ್ರು. ನಾನೇ ಇವತ್ತು ರವಿವಾರ ಇರೋದ್ರಿಂದ ಲೇಟಾಗಿ ಎದ್ದು ಒಂದು ಸ್ವಲ್ಪ ಟಿಫನ್ಗೆ ಇಡ್ಲಿ ಅದು ಮಾಡಿಕೊಂಡು ತಿಂದ್ಕೊಂಡು ಅವ್ನು ಆಟ ಆಡೋದು ನೋಡಿ ಎಂಜಾಯ್ ಮಾಡ್ತಾಯಿದ್ವಿ. ಎಲ್ಲರೂ ತುಂಬಾ ಖುಷಿ ಪಡ್ತಾಯಿದ್ವಿ ನಾವು ಅವ್ನು ಆಟ ಆಡೋದು ನೋಡಿ. ಅವ್ನು ಆಡೋದು ನೋಡಿ ನಮಗಂತೂ ತುಂಬಾ ಖುಷಿ ಆಯಿತು. ಅಷ್ಟು ಚೆನ್ನಾಗಿ ಆಟ ಆಡ್ತಾ ಇದ್ದಾನೆ ಅವನು ನೋಡಿ. ಅಲ್ಲಿ ಅವನು ಸಾಕಪ್ಪ ಅಂದರೂ ಕೇಳ್ತಾ ಇಲ್ಲ. ಆಡೋಣ ಅಂತ ಹೇಳ್ತಾ ಇದ್ದ. ಆಮೇಲೆ ನಾನು ಬಾಲ್ ಹಾಕ್ತೀನಿ ಅಂತ ಹೇಳಿ ಬಾಲ್ ಹಾಕ್ತಾಯಿದ್ದ. ಆಮೇಲೆ ಏನು ತಿಳಿತೋ ಏನೋ, ಬೇಡ ನಾನು ಬ್ಯಾಟೇ ಮಾಡ್ತೀನಿ ಅಂತ ಹೇಳಿ ಬ್ಯಾಟ್ ಮಾಡ್ತಾಯಿದ್ದ. ಹಾಗೆ ಇವತ್ತು ಅವ್ರ ಅತ್ತೆಯವರು ಊರಿಗೆ ಹೋಗ್ತಾಯಿದ್ರು. ಅದಕ್ಕೆ ಯಜಮಾನ್ರು ಮೊನ್ನೆನೇ ಮಾಡಬೇಕಾಗಿತ್ತು ಚಿಕನ್ನು. ಅದಕ್ಕೆ ಮೊನ್ನೆ ನಾವು ಅಷ್ಟೇ ತಿಂದ್ವಲ್ವ ಅವತ್ತು, ಮತ್ತು ಇವತ್ತು ಅವ್ರು ಊರಿಗೆ ಹೋಗ್ತಾಯಿದ್ದಾರೆ ಅಂತ ಹೇಳಿ ಅವ್ರಿಗೂ ಚಿಕನ್ ತೊಗೊಂಡು ಬಂದರು ಮಧ್ಯಾಹ್ನಕ್ಕೆ. ಒಂದು ಸ್ವಲ್ಪ ಅನ್ನ ಮಾಡಿದ್ದೀನಿ, ಹಿಟ್ಟು ನಾದಿಟ್ಟಿದ್ದೆ, ಚಪಾತಿ ಮಾಡೋಣ ಅಂತ ಹೇಳಿ. ಹಾಗೆ ಒಂದು ಸ್ವಲ್ಪ ಚಿಕನ್ ಮಾಡೋಕ್ಕೆ ರೆಡಿ ಮಾಡಿಕೊಂಡು ಚಿಕನ್ ಮಾಡಿದ್ದೀವಿ ನೋಡಿ. ಎಣ್ಣೆ ಕಾಯಕ್ಕಿಟ್ಟು ಯಜಮಾನ್ರೆಲ್ಲ ರೆಡಿ ಮಾಡಿಕೊಟ್ರು. ನಾನು ಪಟ ಅಂತ ಮಾಡಿದೆ. ಲೇಟ್ ಆಗಿಬಿಟ್ಟಿತ್ತು. ಲೇಟಾಗಿ ಎದ್ದಿದ್ದೆ. ಲೇಟಾಗಿ 9 ಗಂಟೆ ಎದ್ದಿದ್ವಲ್ಲ. ದಿನ ಬೆಳಗ್ಗೆ 5 ಗಂಟೆಗೆ ಎದ್ದು ಬೇಜಾರಾಗಿಬಿಟ್ಟಿತ್ತು. ಅದಕ್ಕೆ ಲೇಟಾಗಿವರೆಗೂ ಮಲಗಿರ್ತೀವಿ ನಾವು ರವಿವಾರ ಬಂದರೆ. ಅದಕ್ಕೆ ಚಿಕನ್ ಮಾಡಿ ಊಟ ಮಾಡಿಕೊಂಡು ಹಾಗೆ ಅವರು ರೆಡಿ ಆಗೋಕ್ಕೆ ಸ್ಟಾರ್ಟ್ ಮಾಡಿದ್ರು ಊರಿಗೆ ಹೋಗೋಕ್ಕೆ. ನಮ್ಮ ಚಿನ್ನಿ ನೋಡಿ ಅವ್ರ ಅಪ್ಪನ ಜೊತೆಗೆ ಎಷ್ಟು ಚೆನ್ನಾಗಿ ಆಟ ಆಡ್ತಾಳೆ. ತಂದೆ ಪ್ರೀತಿ ಎಷ್ಟು ಅಮೂಲ್ಯ ಅಂತ ಇವ್ರು ನೋಡಿದರೆ ನಂಗೆ ತುಂಬ ಖುಷಿ ಆಗುತ್ತೆ ನೋಡಿ. ಅವ್ರ ಅಪ್ಪನ ಜೊತೆಗೆ ಎಷ್ಟು ಚೆನ್ನಾಗಿ ಆಟ ಆಡ್ತಾರೆ. ಆದರೆ ಅಂದೆಕರು ನಮ್ಮಪ್ಪ ಇಲ್ವಲ್ಲ ಅಂತ ಅದೇನೋ ಗೊತ್ತಿಲ್ಲ. ಹೆಣ್ಮಕ್ಳಿಗೆ ತಂದೆ ಪ್ರೀತಿ ಅಂದರೆ ತುಂಬಾ ಇಷ್ಟ. ನಾವಂತೂ ತುಂಬಾ ಮಿಸ್ ಮಾಡ್ಕೊತಾ ಇದ್ದೀವಿ ನಮ್ಮ ಅಪ್ಪನ ಪ್ರೀತಿನ. ಆದರೆ ನನ್ನ ಮಗಳು ನೋಡಿ ಎಷ್ಟು ಚೆನ್ನಾಗಿ ಅವ್ರ ಅಪ್ಪನ ಜೊತೆಗೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದಾಳೆ ಅಂತ ನೋಡಿ. ಅವಳು ಮನೆಯಲ್ಲಿ ಇದ್ಬಿಟ್ರು ಅಂತ ಅವಳಿಗಂತೂ ಫುಲ್ಲು ಖುಷಿ ಆಗಿಬಿಡುತ್ತೆ. ಅವ್ರ ಮೈ ಮೇಲೆ ಬಿದ್ದು ಉಳ್ಳಾಡ್ಬಿಡ್ತಾಳೆ ಅವಳು. ಅಷ್ಟು ಖುಷಿ ಪಡ್ತಾಳೆ. ಅವರಪ್ಪ ಅಂದರೆ ಏನೋ ಗೊತ್ತಿಲ್ಲ, ಅಷ್ಟು ಇಷ್ಟಪಡ್ತಾಳೆ ಅವಳು. ಹೆಣ್ಮಕ್ಳೇ ಹಾಗೆ, ತಂದೆ ಮೇಲೆ ತುಂಬಾ ಪ್ರೀತಿ ಇರುತ್ತೆ. ಗಂಡು ಮಕ್ಕಳಿಗೆ ತಾಯಿ ಮೇಲೆ ತುಂಬ ಪ್ರೀತಿ ಇರುತ್ತೆ. ಅವಳು ನೋಡಿ ಎಷ್ಟು ಚೆನ್ನಾಗಿ ಆಟ ಆಡ್ತಾಯಿದ್ದಾಳೆ. ಅವ್ರ ಮೇಲೆ ಬಿದ್ದು ಉಳ್ಳಾಡ್ಬಿಡ್ತಾಳೆ ಅವಳಂತೂ. ಇವಾಗಿನ್ನೂ ತುಂಬಾ ಕ್ಲಿಪ್ಪಿಂಗ್ ಮಿಸ್ ಮಾಡ್ಕೊಂಡಿದ್ದೀನಿ ಅವರಿಬ್ಬರದು ತಂದೆ ಮಗಳು ಪ್ರೀತಿನ. ಇವತ್ತು ಆದಷ್ಟು ಹಾಕ್ತೀನಿ ನೋಡಿ. ಇವತ್ತು ಮತ್ತು ಅವ್ರ ಅತ್ತೆ ಊರಿಗೆ ಹೊಂಟರು, ಎಲ್ಲ ರೆಡಿಯಾಗಿ ಹೊರಟರು ಅವರು ನೋಡಿ. ಅವರನ್ನು ನೋಡಿ ಯಾವ ಥರ ಮಾಡ್ತಾಯಿದ್ಲು ನಮ್ಮ ಚಿನ್ನಿ ಅಂತ. ಅಲ್ಲಿ ಹೋಗ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾಳೆ ಅವಳು. ಅವ್ರು ಹೋಗಬಾರ್ದಂತೆ ಅವಳಿಗೆ, ಏನೋ ಗೊತ್ತಿಲ್ಲ, ಮಂದಿನ ಅಷ್ಟು ಕೊಂಡು ಹಚ್ಕೊಂಡ್ಬಿಡ್ತಾಳೆ ಅವಳು. ಯಾರೇ ಬಂದರೂ ಆಯಿತು ಮನೆಗೆ ಅಷ್ಟು ಹಚ್ಕೊಂಡ್ಬಿಡ್ತಾಳೆ. ಯಾರು ಹೋದರೂ ಅವಳಿಗೆ ಕಷ್ಟನೇ ಆಗಿಬಿಡುತ್ತೆ. ಹೊಂಟರು ಅಂತ ಹೇಳ್ತಾರೆ. ಇವಾಗ ನೋಡಿ ಅವಳು ಯಾವ ಥರ ಕೈ ಮಾಡಿ ಎಲ್ಲಿ ಹೋದರು ಅಂತ ಅವರಪ್ಪ ಕೇಳಿದರೆ ಇಲ್ಲಿ ಹೋದರು ಅಂತ ಹೇಳಿ ಕೈ ಮಾಡಿ ತೋರಿಸ್ತಾ ಇದ್ದಾಳೆ. ಅವಳಿಗೆ ಮನೆ ತುಂಬ ಮಂದಿ ಇದ್ದರೆ ತುಂಬಾ ಇಷ್ಟಪಡ್ತಾಳೆ ನನ್ನ ಮಗಳು. ಹಾಗೆ ಅವಳಿಗೆ ತುಂಬ ಖುಷಿ ಆಗುತ್ತೆ ಮನೆ ತುಂಬ ಮಂದಿ ಇದ್ದರೆ. ನನ್ನ ಮಗನಿಗೂ ಹಾಗೆ ಮನೆ ತುಂಬ ಮಂದಿ ಇರಬೇಕು. ಹಾಗೆ ನೋಡಿ ಇವಾಗ ಎಲ್ಲಿ ಹೋದರು ಅಂತ ಹೇಳಿದರೆ ಕೈ ಮಾಡ್ತಾಳೆ ಅವಳು. ಅದೇ ನೋಡಿ ಅಲ್ಲಿ ಹೋದ್ಲು ಅಂತ ಹೇಳಿ ಕೈ ಮಾಡ್ತಾ ಇದ್ದಾಳೆ. ನಮಗಂತೂ ತುಂಬಾ ಖುಷಿ ಆಯಿತು ಅವಳನ್ನು ನೋಡಿ. ಹಾಗೆ ಇವತ್ತು ನೋಡಿ ಸಾಯಂಕಾಲ ಆದಮೇಲೆ ಎಲ್ಲರೂ ಬ್ರಷ್ ಮಾಡಿ ಯಜಮಾನ್ರು ಆಚೆ ಹೋಗ್ತೀನಿ ಅಂತ ಹೇಳಿದ್ದಕ್ಕೇ ಆಟ ಆಡೋದು ಬಿಟ್ಟು ಅವರಪ್ಪನ ಹತ್ರ ಹೋಗಿ ನಿಂತಿದ್ದಾಳೆ ಇವಳು. ಅಷ್ಟು ಖುಷಿ ಬಂದುಬಿಟ್ಟಿದೆ ಅವಳಿಗೆ. ಅವರಪ್ಪ ಎತ್ಕೋಬೇಕಂತೆ.
ಅವರು ನೋಡೋಣ ಇರು ಎತ್ಕೊಳೋದು ಬೇಡ ಅಂತ ಹೇಳಿ ನಿಂತಿದ್ದಾರೆ. ಅವ್ರಿಗೆ ಹಾಗೆ ಅಂಟ್ರಿ ಹೊಡೆದು ಬಿಡ್ತಾಳೆ ಅವಳು, ಎತ್ಕೋ ಅಂತ ಹೇಳಿ. ನೋಡಿ ಇವಾಗ ಸುಮ್ಮನೆ ಬರ್ತಾರೆ ಯಜಮಾನ್ರು. ಎಷ್ಟು ಸಿಟ್ಟು ಬರುತ್ತೆ ಅವಳಿಗೆ ನೋಡಿ, ಯಾವ ಥರ ನೋಡ್ತಾ ಇದ್ದಾಳೆ ಅಂತ. ಇವಾಗ ಮತ್ತೆ ಬಂದು ಅವಳು ಎತ್ತೋ ಅಂತ ಹೇಳ್ತಾ ಇದ್ದಾಳೆ ನೋಡಿ. ಅವ್ರು ಎತ್ಕೊಳ್ಳಿಲ್ಲ ಅಂದರೆ ಅಷ್ಟು ಕೋಪ ಬರುತ್ತೆ ಅವಳಿಗೆ ನೋಡಿ. ಇವಾಗ ಅವ್ರು ಎತ್ಕೋಬೇಕಂತ ಹೇಳಿ ಅವ್ರ ಹತ್ರ ಬಂದು